ಮತ್ತು ವಿಧಾನಸಭೆಯಲ್ಲಿ ಆ ಶಿವಲಿಂಗೇಗೌಡರು ಕೆಟ್ಟ ಪದಗಳನ್ನು ಬಯಸಿದ್ದಾರೆ. ಮನೆಯಲ್ಲಿರೋ ಹೆಂಡತಿ ಮಕ್ಕಳ ಮೇಲೆಲ್ಲ ಮಾತಾಡಿದ್ದಾರೆ. ಅದನ್ನು ಜಾರಿಕೆ ಮಾಡ್ತಾರೆ ಸ್ಪೀಕರ್ ಅವರು, ನಗ್ತಾ ಇದ್ದಾರೆ ಅವರು. ಇದು ಸರಿನಾ? ಪ್ರಜಾಪ್ರಭುತ್ವಕ್ಕೆ ಮಾರಕ ಅಲ್ವಾ ಇದೆಲ್ಲ? ಆ ಸ್ಥಾನದಲ್ಲಿ ಕೂತ್ಕೊಂಡಾಗ ಅಷ್ಟೇ ಗೌರವಯುತವಾಗಿ ನಡಬೇಕಾಗಿದೆ. ಯಾರೇ ಇರಲಿ, ವ್ಯಕ್ತಿ ಮುಖ್ಯ ಅಲ್ಲ, ಚೇರ್ ಮುಖ್ಯ. ಇವತ್ತು ಆ ಚೇರಿನ ಘನತೆ ಗೌರವವನ್ನು ಕೂಡ ಹಾಳು ಮಾಡಿದ್ದಾರೆ. ಇವತ್ತು ವಿರೋಧ ಪಕ್ಷಗಳನ್ನು ದಮನ ಮಾಡಬೇಕು ಅನ್ನೋ ಒಂದು ಕಾರಣ ಇಟ್ಕೊಂಡು ಇವತ್ತು ಸ್ಪೀಕರ್ ಅವರು ಆಡಳಿತ ಪಕ್ಷದ ಕರೆ ವಾಲಿರೋದನ್ನು ಕೂಡ ಈ ಸದನದಲ್ಲಿ ನೋವಿನ ಸಂಗತಿ. ಅದಕ್ಕೆ ನಾವು ಸ್ಪೀಕರ್ ಅವ್ರಿಗೂ ನಾವು ಹೇಳಿದ್ದೀರಿ, ನೀವು ಈ ಥರ ನಡವಳಿಕೆಯನ್ನು ನಾವು ಸಹಿಸಲ್ಲ ಅನ್ನೋ ಮಾತನ್ನು ಸ್ಪಷ್ಟವಾಗಿ ಹೇಳಿದ್ದೀವಿ. ಈಗ ಈಶ್ವರಪ್ಪನಲ್ಲಿ ಬಂದಂಥ ಆಡಿಯೋ ಸಾಕ್ಷಿ ಆಗಲಿಲ್ವಾ? ವಿಧಾನಸಭೆಯಲ್ಲಿ ಮೊಬೈಲ್, ಅದೂ ಆಡಿಯೋ ವಿಡಿಯೋನೇ. 3 ಜನ ಮಂತ್ರಿ ರಾಜೀನಾಮೆ ಕೊಟ್ಟರು. ಅಬಕಾರಿ ಸಚಿವರು, ಯಡಿಯೂರಪ್ಪನ ಸರ್ಕಾರದಲ್ಲಿ ಅಬಕಾರಿ ಸಚಿವರು ನಾಗೇಶ್ ಪ್ರೈಮ್ ಮಿನಿಸ್ಟರ್ಗೆ ಒಂದು ಲೆಟ್ರ್ ಹೋಯ್ತು, ಇಲ್ಲಿ ಟ್ರಾನ್ಸ್ಫರ್ಗೆ ದುಡ್ಡು ತೊಗೊಂಡಿದ್ದಾರೆ ಅಂತ. ಇಮಿಡಿಯೇಟಾಗಿ ಅವ್ರನ್ನ ತೆಗೆದುಹಾಕಿದ್ರಿ. ಒಂದು ಪತ್ರದ ಮೇಲೆ ತೆಗೆದುಹಾಕ್ತೀರಿ. ಈ ಕಾಂಗ್ರೆಸ್, ಮನೆಯಾಳ ಕಾಂಗ್ರೆಸ್ ಅವ್ರಿಗೆ ನೀವು CBI ತನಿಖೆ ಆಗಲಿ, ಯಾರೋ ಇದನ್ನೆಲ್ಲ ಅವನು ಡೆಲ್ಲಿಯಲ್ಲಿ ಕೇಜ್ರಿವಾಲ್ ಜೈಲೆಲ್ಲ ಇದ್ಕೊಂಡು ಮುಖ್ಯಮಂತ್ರಿ ಪದವಿ ಉಳಿಸ್ಕೊಂಡು ಅಂಥ ಪಾರ್ಟ್ನರ್ಗಳು ಇವರೆಲ್ಲ INDA ಪಾರ್ಟ್ನರ್ಗಳು. ಇವರಿಗೆ ಮಾನ ಮರ್ಯಾದೆ ಇಲ್ಲ. ಈ ದುಡ್ಡೆಲ್ಲ ಲೂಟಿ ಹೊಡೆದಿದ್ದ 6,000 ಕೋಟಿನ ಅವರು ಬಿಹಾರ, ಇದು 5 ಪಂಚರಾಜ್ಯಗಳ ಚುನಾವಣೆಗೆ ಕಳಿಸ್ತಾ ಇದ್ದಾರೆ. ಅದರಲ್ಲಿ ನೇರವಾಗಿ CM ಪಾತ್ರ ಇದೆ. ಅದಕ್ಕೋಸ್ಕರ ಅವನ ಮೇಲೆ ಏನು ಕ್ರಮ ತೆಗೆದುಕೊಳ್ಳಿ.